ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾಸನ ಇವರನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮೊಹಮ್ಮದ್ ಸುಜಿತಣ್ಣ ಅವರನ್ನು ಸಹಿತ ನಾನು ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾದಂತಹ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ನಗಾರಿ ಬಾರಿಸುವುದರ ಮುಖಾಂತರ ಈ ಜಾನಪದ ಜಾತ್ರೆ ಹಾಸನಾಂಬ ಜಾನಪದ ಜಾತ್ರೆಗೆ ಅಧಿಕೃತ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ ಮಾನ್ಯರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪಟೇಲ್ ಶಿವಣ್ಣ ಸಾರು ಎಲ್ಲರೂ ಸೇರಿಸಿ ನಗಾರಿ ಬಾರಿಸುವುದರ ಮುಖಾಂತರ ಹಾಸನಾಂಬ ಜಾನಪದ ಜಾತ್ರೆ ನೆರವೇರ್ತಾ ಇದೆ. ಪೂಜಾ ಕುಣಿತದ ಪಟದ ವಿಗ್ರಹಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಗಣ್ಯರು ಪುಷ್ಪಾಂಜಲಿಯನ್ನು ನೆರವೇರಿಸಿದ್ದಾರೆ. ಈ ಮೂಲಕ ಈ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದ ಮೆರುಗು ಬಂದಿದೆ ಅಂತ ಹೇಳ್ತಾ ಇದೀಗ ಈ ನಮ್ಮ ಹಾಸನಾಂಬ ಜಾನಪದ ಜಾತ್ರೆಯನ್ನ ಉದ್ದೇಶಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಸಚಿವರು ಹಾಗೂ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಶ್ರೀಯುತ ಕೃಷ್ಣ ಬೈರೇಗೌಡರು ನಾವೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ. ಒಂದು ಜೋರು ಚಪ್ಪಾಳೆ ಬರಲಿ. ಮಾನ್ಯ ಸಚಿವರು ಮಾತನಾಡಲಿದ್ದಾರೆ. ಶಾಸಕರು, ಗೃಹ ಮಂಡಳಿ ಅಧ್ಯಕ್ಷರು, ಸಂಸದರು ಹಾಗೂ ಆತ್ಮೀಯ ಯುವ ನಾಯಕರು ಶ್ರೇಯಸ್ ಪಟೇಲ್ ಅವರು ಕೂಡ ಅಧ್ಯಕ್ಷರು, ಶಿವಪ್ಪನವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಇಒ ಅವರು ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳು, ಹಾಗೆ ಜಾನಪದ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಇದ್ದಾರೆ. ಆಗಮಿಸಿರುವಂತಹ ಹಾಸನ ಮಹಾನಗರದ ಎಲ್ಲ ಮಹಾ ಜನತೆ ಇದ್ದೀರಾ, ಮಾಧ್ಯಮದ ಸ್ನೇಹಿತರಿದ್ದೀರಾ. ಇವತ್ತು ಹಾಸನಾಂಬ ದೇವಿ ದರ್ಶನ ಕಾರ್ಯಕ್ರಮ ಪೂಜಾ ಕೈಂಕರ್ಯಗಳೊಂದಿಗೆ ದೇವಾಲಯದಲ್ಲಿ ಆರಂಭ ಆದ್ರೆ ಇವತ್ತು ಸಂಜೆ ಜಾನಪದ ಜಾತ್ರೆಯೊಂದಿಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಚಾಲನೆಯನ್ನ ಕೊಡುವಂತಹ ಕೆಲಸ ಈ ವೇದಿಕೆ ಮುಖಾಂತರ ಆಗ್ತಾ ಇದೆ. ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಜಾನಪದ ಕಲಾವಿದರನ್ನ ಹಾಸನಕ್ಕೆ ಕರೆಯಿಸಿ ಹಾಸನ ಜನಗಳಿಗೆ ಮತ್ತು ಬರುವ ಭಕ್ತಾದಿಗಳಿಗೆ ಅವರೆಲ್ಲರಿಗೂ ಜಾನಪದ ಕಲೆಯ ಅಭಿರುಚಿ ಮತ್ತು ಕಲಾ ಪ್ರದರ್ಶನವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾಡಿನ ಎಲ್ಲ ಕಡೆಯಿಂದ ಜಾನಪದ ಕಲಾವಿದರನ್ನ ಇಲ್ಲಿಗೆ ಕರೆಸಿದ್ದೇವೆ. ಅವರಿಗೆ ಒಂದು ವೇದಿಕೆಯೂ ಆಗುತ್ತೆ, ಸ್ಥಳೀಯ ಜನಗಳಿಗೆ ಜಾನಪದ ಕಲೆಯ ಪರಿಚಯ ಆಗುತ್ತೆ. ಇದರ ಜೊತೆಗೆ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಹಾಸನಾಂಬೆ ಹೆಸರಿನಲ್ಲಿ ಕೂಡ ನಡೆಯುತ್ತೆ ಅನ್ನೋ ಕಾರಣದಿಂದ ಈ ಜಾನಪದ ಜಾತ್ರೆ ಮಾಡ್ತಾ ಇದ್ದೇವೆ. ಇವತ್ತೊಂದೇ ದಿನ ಅಲ್ಲ, ಬರುವ 10 ದಿನನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಇದಾದ ನಂತರ ಇದೇ ವೇದಿಕೆಯಲ್ಲಿ ಚಾಮುಂಡಿಯ ನವರಸ ನೃತ್ಯ ನಾಟಕವೂ ಕೂಡ ಇದೆ. ಪ್ರತಿನಿತ್ಯ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ ಸ್ಥಳೀಯ ಯುವಕರು ಯುವತಿಯರಿಂದ ಅವರ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಪ್ರತಿದಿನ ಸಂಜೆಯೂ ಕೂಡ ಜಾನಪದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ಬರುವ 10 ದಿನ ಹಾಸನದ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಹಬ್ಬ, ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಜೊತೆಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಆಚರಣೆ ಮಾಡಿ ಇಲ್ಲಿನ ಜನಗಳಿಗೆ ಒಂದು ಸಂಸ್ಕೃತಿಯ ಜಾನಪದದ ರಸದೌತಣವನ್ನು ಕೊಡಿಸಬೇಕು. ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ
ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇದರಿಂದ ಹಾಸನಾಂಬ ಉತ್ಸವ ಇನ್ನಷ್ಟು ಸಂಪತ್ಭರಿತವಾಗಿ ನಡೀಬೇಕು ಅನ್ನೋದು ನಮ್ಮ ಆಶಯ. ನಾನು ಹೆಚ್ಚಿಗೆ ಭಾಷಣ ಮಾಡಲು ಹೋಗದೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ, ಹಾಸನ ಜನತೆಯ ಜನ ಮನ್ನಣೆ ಈ ಕಾರ್ಯಕ್ರಮಕ್ಕೆ ಸಿಗಲಿ, ನಾಡಿನ ಎಲ್ಲ ಮೂಲೆ ಮೂಲೆಯಿಂದ ಬರುವಂತ ಜನರು ಕೂಡ ಇದನ್ನ ರಸದೌತಣವನ್ನ ಉಡಲಿ ಅಂತ ಆಶಿಸುತ್ತಾ ಇದನ್ನ ಆಯೋಜನೆ ಮಾಡಿದಂತ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳು, ಧನ್ಯವಾದಗಳು. ನಾಡಿನ ಎಲ್ಲ ಕಲಾವಿದರಿಗೂ ಕೂಡ ಕಲೆಯ ರಸದೌತಣ ನಿಮ್ಮ ಮುಖಾಂತರ ಈ ಬರುವಂತ ಭಕ್ತಾದಿಗಳಿಗೆ ಸಿಗಲಿ ಅಂತ ಹಾರೈಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಬಂಧುಗಳೇ, ನಮ್ಮ ಜಿಲ್ಲೆಯ ಬಹುದೊಡ್ಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.